ಇದು ನಮ್ಮ ಚನ್ನರಾಯಪಟ್ಟಣ ನ್ಯೂಸ್ ಪೇಜ್ ಚಾನಲ್ ವತಿಯಿಂದ ನಮ್ಮ ಸ್ಥಳೀಯ ಮಂಡ್ಯ ಜಿಲ್ಲೆಗೆ ಪ್ರವಾಸಕ್ಕೆ ಬಂದಿರ್ತಾರೆ. ಇಲ್ಲಿ ಇವತ್ತಿನ ಪ್ರದೇಶ ನಾವೇನು ನೋಡ್ತಾ ಇದ್ದೀವಿ, ಇದು ಭರಚುಕ್ಕಿ ಜಲಪಾತ. ಇದು ಎಲ್ಲಿದೆ ಅಂದರೆ ಕೊಳ್ಳೇಗಾಲ ತಾಲೂಕಿನ ಭರಚುಕ್ಕಿ ಅಂದರೆ ಶಿವನ ಸಮುದ್ರದ ಜಾಗದ ಹತ್ತಿರ ಇದೆ. ಅದೇ ರೀತಿ ಇದರ ಹತ್ತಿರ ಗಗನಚುಕ್ಕಿ ಫಾಲ್ಸ್ ಇದೆ, ಅದು ಮಳವಳ್ಳಿ ತಾಲೂಕು ಸೇರಿದೆ. ಇದು ಸ್ಥಳೀಯವಾಗಿ ತುಂಬ ಆಕರ್ಷಣೀಯವಾಗಿ ನೋಡ್ತಕ್ಕಂಥ ಸ್ಥಳಗಳು. ನಮ್ಮ ಸ್ಥಳೀಯರು ಹೊರ ರಾಜ್ಯಕ್ಕೆ ಹೊರ ದೇಶಕ್ಕೆ ದೊಡ್ಡ ಫಾಲ್ಸ್ ನೋಡಬೇಕು ಅಂತ ಹೋಗ್ತಾರೆ. ಈ ಥರ ಫಾಲ್ಸ್ಗಳೇ ಅಲ್ಲೂ ಇರೋದು. ಅತಿ ಕಡಿಮೆ ವೆಚ್ಚದಲ್ಲಿ ನಮ್ಮ ಪ್ರವಾಸವನ್ನು ಉತ್ತಮಗೊಳಿಸಿಕೊಳ್ಳಲು ಮತ್ತು ಸ್ಥಳೀಯ ಪ್ರವಾಸವನ್ನು ಉತ್ತೇಜನ ಮಾಡಲು ಇಂಥ ಪ್ರದೇಶಗಳಿಗೆ ನಾವು ಭೇಟಿ ನೀಡಿ ನಮ್ಮ ಪ್ರವಾಸೋದ್ಯಮವನ್ನು ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಮಾಡ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಹಾಗೂ ಇವತ್ತಿನ ಈ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥ ನಮ್ಮ ಚನ್ನರಾಯಪಟ್ಟಣ ನ್ಯೂಸ್ ಪೇಜ್ಗೆ ಈ ಸ್ಥಳಗಳನ್ನು ತೋರಿಸಿದ್ದಕ್ಕೆ ತುಂಬ ಧನ್ಯವಾದಗಳನ್ನ ಹೇಳ್ತಾ ಆ ಚಾನಲ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀವಿ. ಭರಚುಕ್ಕಿ ಜಲಪಾತ ಇದು ನಾವು ಇವಾಗ ಏನಾಗಿದೆ, ವಿದೇಶ ಪ್ರವಾಸ ಅಂತ ಮಾಡ್ತೀವಿ. ನಯಾಗರ ಫಾಲ್ಸು ಮತ್ತು ಬೇರೆ ಫಾಲ್ಸ್ಗಳನ್ನ ನೋಡೋದಕ್ಕೆ ಅಂತ ವಿದೇಶಕ್ಕೆ ಹೋಗ್ತೀವಿ. ಆದರೆ ಇಲ್ಲಿ ನಮ್ಮ ಸ್ಥಳೀಯವಾಗಿ ಇರುವಂಥ ಫಾಲ್ಸ್ಗಳನ್ನ ನಾವು ನೋಡಿರಲ್ಲ. ಅದರಲ್ಲೂ ಕೂಡ ಮಳವಳ್ಳಿ ತಾಲೂಕಿನ ಗಗನಚುಕ್ಕಿ ಮತ್ತು ಕೊಳ್ಳೇಗಾಲ ತಾಲೂಕಿನ ಭರಚುಕ್ಕಿ ಜಲಪಾತಗಳು. ಇಲ್ಲಿ ಪ್ರತಿ ವರ್ಷವೂ ಕೂಡ ನೀರು ಜಾಸ್ತಿ ಇದ್ದಾಗ ಜಲಪಾತೋತ್ಸವವನ್ನು ಮಾಡ್ತಾರೆ. ಅದನ್ನು ಕೂಡ ಯಾರೂ ನೋಡಿರಲ್ಲ. ಇಲ್ಲಿ ಸ್ಥಳೀಯ ಜನಗಳು ಇಲ್ಲಿ ಬಂದು ನೋಡುವಂಥ ವಿಚಾರಗಳು ತುಂಬ ಇದೆ.